ಸ್ವಾಮಿ ಬನಶಂಕರಿ, ಹೆಸರಿನಾಗ ಶಾಕಂಬರಿ ಅಂತ ಹೇಳಿ ಹೆಸರಿದ್ದಕಿ ನೀನು ನಂಬ್ಕೊಂಡ್ ಬಂದ್ ಭಕ್ತರಿಗೆ ಯಾರಿಗೂ ಉಪವಾಸ ಕಳಿಸ್ಬೇಕಲ್ಲ, ಎಲ್ಲಾರ್ಗೂ ಹಸಿವಾಲಾರ್ದಂಗ್ ನೋಡ್ಕೊಂಡು ಹಸಿವಂತ ಬಂದವರಿಗೆ ಎಲ್ಲಾರ್ಗೂ ಹೊಟ್ಟೆ ತುಂಬಿಸಿ ಕಳ್ಸವ ಅಷ್ಟೇ ನಿನ್ ಕೇಳ್ಕೊಳ್ಳೋದು ನಾನು. ಈ ಕಲ್ಲ ನಾನು ಹಸು ನಗಸ್ತೈತೆ ಈ ಕಲ್ಲ. ಯಾರಪ್ಪ ತಮ್ಮ ನೀನು? ಹೌದು, ಅದನ್ನ ಕಲ್ಲು ಅನ್ಬೇಡಪ್ಪ. ಆಕಿ ಬನಶಂಕರಿ ದೇವಿ ಇದಾಳ. ಬನಶಂಕರಿ ದೇವಿ ಮಹಾತ್ಮೆ ನಿನ್ ಗೊತ್ತೈತಿ? ಯಾವ ಬನಶಂಕರ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಕಾಣಿಸಾಕತ್ತಿದ ಬರೀ ಕಲ್ಲು ಅಷ್ಟೇ ಅದ. ಎಲ್ಲಾರಿಗತ್ತೈತ್ಲ, ಇದಕ್ಕೂ ಮನಸ್ಸಿಲ್ಲ. ನನ್ನ ಹೊಟ್ಟೆ ಹಸು ಯಾರಿಗೂ ಕಾಣಿಸಂಗಿಲ್ಲ. ತಮ್ಮ, ಆ ತಾಯಿ ಬಗ್ಗೆ ಅಷ್ಟ್ ಹಗುರಾಗಿ ಮಾತಾಡ್ಬೇಡಪ್ಪ. ಆಕಿನ ಬಗ್ಗೆ ನಿನಗ ಗೊತ್ತಿಲ್ಲ ಅನ್ಸತ್ತ. ಗೊತ್ತಿಲ್ಲ ಅಂದ್ರ ಅದನ್ನ ತಿಳ್ಕೊಳಕ ಪ್ರಯತ್ನ ಮಾಡ. ನಿನಗ ಆ ತಾಯಿ ಇಂಥ ಪರಿಸ್ಥಿತಿ ತಂದಾಳಂದ್ರ ಅದ್ರ ಹಿಂದ ಯಾವ್ದೋ ಒಂದು ಕರ್ಮ ಮಾಡಿರ್ತಿ. ಆ ತಾಯಿ ನಿನ್ಗೊಂದ್ ಅವಕಾಶ ಕೊಟ್ಟೆ ಕೊಡ್ತಾಳ. ಆ ನಂಬಿಕೆ ನನಗೈತಿ. ನಿನ್ಗೊಂದ್ ಪರಿಹಾರ ಅನ್ನೋದು ಇದ್ದೇ ಐತಿ. ಒಟ್ಟ ಅಂಜಕ್ ಹೋಗ್ಬೇಡ. ಅಲ್ಲ, ದೇವ್ರ 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 ಅಂತೇಳಿ ಅನ್ಕೋತ್ ಕೂತ್ರ ಹೊಟ್ಟೆ ತುಂಬತೈತೇನು? ಹೊಟ್ಟೆ ದುಡ್ದಾಗ ನಾವ್ ಹೊಟ್ಟೆ ತುಂಬೋದು ತಿಳ್ಕೊ. ಅಬ್ಬಾ ತಮ್ಮ, ನೋಡಾಕ ಹುಚ್ಚರ್ಗಪ್ಲೆ ಇದ್ರುನು ಸರಿಯಾದ ಮಾತು ಹೇಳ್ದಿ. ಹೌದು, ದುಡಿಲಾರ್ದೆ ಹೊಟ್ಟಿ ತುಂಬಂಗಿಲ್ಲ. ಅದಕ್ಕ ಹೇಳಿಲ್ಲನ ಹಿರಿಯರು, ಗಾದೆ ಮಾತ ಐತಿ, ದುಡಿಮೆಯೇ ದೇವರ ಅಂತ. ದುಡಿಯೋದ್ರ ಜೋಡಿ ಆ ತಾಯಿ ನಂಬುದ್ರ ನಮಗ್ ಯಾವ್ದೇ ಕಾಲಕ್ಕೂ ಯಾವ ಆಪತ್ತು ಬರೋದಿಲ್ಲಪ್ಪ. ಯಾವ ಆಪತ್ತು ಬರೋದಿಲ್ಲ. ನೋಡ್ತಮ್ಮ, ನೀ ಯಾವಾಗ ಆ ತಾಯಿ ಮುಂದ್ ಬಂದ್ ಕುಂತ ಇದೆಲ್ಲ ಮಾತಾಡತ್ತಿಲ್ಲ, ನನಗ್ ಅರ್ಥ ಆಗೈತಿ. ನಿನಗ ಆ ತಾಯಿ ಆಶೀರ್ವಾದ ಆಗ್ಬೇಕಾಗೈತಿ. ಬಾ, ನಿನಗ ಆ ತಾಯಿ ಸನ್ನಿಧಿ ಕರ್ಕೊಂಡ್ ಹೋಗ್ತೀನಿ. ಬನಶಂಕರಿ ಗುಡಿ ಕರ್ಕೊಂಡ್ ಹೋಗ್ತೀನಿ. ಅಲ್ಲೇ ನೀ ಇರ್ಬೋದ. ಬಾ, ಊಟ ಮಾಡಿಸಿ ನಿನ್ಗ ಗುಡಿಗೆ ಕರ್ಕೊಂಡೋಗಿ ಬಿಡ್ತೀನಿ. ಬಾ, ಊಟ ಮಾಡಿಸ್ತೆ. ತಾಯಿ ಎಲ್ಲಾರನ್ನೂ ಕಾಪಾಡವ. ಏ ಹುಡುಗಿ, ಇದವರಾಗಿದ್ದ ಈ ಸಲ ನನ್ನ ಕಣ್ಣಿಗೆ ಬಿದ್ದಲ್ಲ, ಇದು ಸೇಲ್ ಹೋಗಿದ್ನಿ. ನೀವ್ ಯಾರಂತಾನೆ ನನಗೆ ಗೊತ್ತಿಲ್ಲ. ಅಲ್ಲ, ಒಂದ್ ಹೋಗೋ ಹುಡುಗಿನ ಹಿಂಗ ಅಡ್ಡದಾರಿಗೆ ನಿಂದಿಸಿ ಮಾತಾಡ್ಸೋದು ಚಲೋ ಅಲ್ರಿ. ನೀ ಬಾ. ಏಯ್, ಒಂದು ಸ್ವಲ್ಪ ನಿಂದ್ರೆ ಸರಿ. ಏನು ಅರ್ಜೆಂಟ್ ಐತಿ? ಅಲ್ಲ, ನಾ ಯಾರಂತ ನಿನಗೆ ಗೊತ್ತಿಲ್ಲ. ಇಡೀ ಊರಾಗಣ ಆಗರ್ಬ ಶ್ರೀಮಂತನ ಮಗನ. ಇಡೀ ಊರಿಗೆನ ಯಾರಂತ ಗೊತ್ತೈತಿ, ನಿನಗೆ ಗೊತ್ತಿಲ್ಲ. ನೋಡ್ರಿ, ನಮಗ ಶ್ರೀಮಂತರ ಸಂಪರ್ಕ ಕಡಿಮಿನ. ಯಾಕಂದ್ರ ನಾವು ಬಡವ್ರಲ್ಲ, ಅದಕ್ಕ ಬಡವ್ರಷ್ಟೇ ಪರಿಚಯ. ನನ್ನ ದಾರಿಗೆ ನೀವ್ ಯಾಕೆ ಅಡ್ಡ ಬರತ್ತೀರಿ? ನನ್ ಹೋಗಾಕ್ ಬಿಡ್ರಿ. ಏ ಹುಡುಗಿ, ನಿನ್ ಯಾಕೆ ತರದೇನಂದ್ರೆ ನಿನ್ನ ತಕ್ಕ ಸ್ವಲ್ಪ ಕೆಲಸ ಐತಿ. ಕೊಂಕಣ ಸುತ್ತಿ ಮೇಲಾರಕ್ಕೆ ಬರಂಗಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತಾನೆ. ಅಂದಂಗ ನಿನ್ನ ರೇಟ್ ಎಷ್ಟು? ಏ ದೊಡ್ಡ ಮನುಷ್ಯ, ಏನ್ ಮಾತಾಡತಿ ನೀನ? ಅಂದ್ರ ರೋಡಿಗೆ ಹೋಗ್ ಬರೋ ಹೆಣ್ಮಕ್ಳು ನಿನಗ ದಂಧ ಮಾಡೋರ್ಗಪ್ಲೆ ಕಾಣಿಸ್ತಾರ? ಇರ್ಬೋದು, ನೀನು ಅಂತ ಹೆಣ್ಮಕ್ಳನ್ನ ನೋಡಿರ್ಬೋದು. ಆದ್ರ ಎಲ್ಲಾರು ಅವರೇ ಆಗಿರಲ್ಲ. ಸ್ವಲ್ಪ ತೂಗಿ ಅಳೆದು ಮಾತಾಡೋದ್ ಕಲಿ. ಬಾಯಿ ತೊಳ್ಕೊಂಡು ಮಾತಾಡೋ ಕಲಿ. ನೋಡಾಕ ದೊಡ್ಡ ಮನುಷ್ಯನ್ ತರ ಕಾಣ್ತಿ, ಒಂದ್ ಸ್ವಲ್ಪ ಅದ್ರ ತರ ಇರೋದ್ ಕಲಿ. ಏಯ್, ಎಲ್ಲಾರು ನನ್ನ ಮೋತಿ ನೋಡಿ ಮಾತಾಡಕ ಅನಿಸ್ತಾರ. ಅಂಥದ್ರೊಳಗ ನೀನು ನನ್ನ ನೋಡಿ ಭಾಳ ಹಾರ್ಯಾಡ್ ಕೈ ಮಾಡಿ ಮಾತಾಡಕತ್ತಿದಿ. ನಿನ್ನಂತ ಕೊಬ್ಬಿರೋ ಕುರಿನ ಪಳಗಿಸೋದಂದ್ರೆ ನನಗೆ ಭಾಳ ಇಷ್ಟ. ಹಿಂಗೊಂದು ಮಾತು ಹೇಳ್ತೀನಿ ಕೇಳ. ನನ್ನ ಜೀವ ಹೋದ್ರೂ ಇಂಥ ಕೆಲಸ ಮಾಡಂಗಿಲ್ಲ. ನನ್ನ ಜೀವ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನೀ ಹೇಳಿರೋ ಮಾತಿಗೆ ನಾವು ಒಪ್ಕೊಳ್ಳೋದಿಲ್ಲ. ಏ ಹುಡುಗಿ, ನಾ ಒಂದು ಸಲ ಕಣ್ಣಿಟ್ಟ ಹೆಣ್ಣನ ಯಾವತ್ತೂ ಬಿಟ್ಟಿಲ್ಲ. ನನಗೇನು ಬೇಕಲ್ಲ ಅದನ್ನು ತಿನ್ನು ಮಟ ನಾ ಬಿಡು ಮಗನ ಅಲ್ಲ. ಬಾ.
ಆ ತಾಯಿ ಬಾದಾಮಿ ಬನಶಂಕರಿ ಆಶೀರ್ವಾದ ಇರುತ್ತನ ನನಗ ಯಾರೇನು ಮಾಡಕ್ಕಾಗಲ್ಲ. ಬಾ. ಎಲ್ಲ ಸೊಕ್ಕಿನ ಹೆಣ್ಣೆ, ಯಾವ ಕೈಲಿ ನನ್ನ ಕಪಾಳಿ ಹೊಡೆದ್ಲ್ಯಾ ಅದ ಕೈ ಮುಟ್ಟಿ ನೀನು ಅನುಭವಿಸ್ಲಾರ್ದ ಬಿಡೋದಿಲ್ಲ. ಏಯ್ ನನ್ನ ಕಪಾಳಿ ಬರ್ದ ಅವಮಾನ ಮಾಡ್ತಿ. ಇವತ್ತು ನೀನು ಅನುಭವಿಸ್ತಾನೆ. ಏನ್ ಮಾಡ್ಕೊತಿ ಮಾಡ್ಕೊ. ಬಾರ ಬಾ. ಏ ಬಿಡ ನನ್ನ. ಗೌಡ್ರ ಗೌಡ್ರ ಯಾರು ನೀ? ಯಾಕೆ ಏನಾಯ್ತು? ಯಾರು ನೀ? ನಾನ್ ಯಾರ? ಎಲ್ಲದನ್ರಿ ನಿಮ್ ಮಗ? ಕರೀರಿ ಅವನ, ಅವ ಎಲ್ಲ ಹೇಳ್ತಾನ ನಿಮಗ. ಏನು ನನ್ನ ಮಗ ನಿನಗೇನ್ ಸಂಬಂಧ? ಏನು ಸಂಬಂಧ ಇರ್ಲಿಲ್ರಿ ಗೌಡ್ರ. ಸ್ವಲ್ಪ ಟೈಮ್ ಹಿಂದ ಏನು ಸಂಬಂಧ ಇರ್ಲಿಲ್ರಿ. ಆದ್ರ ನನ್ ಪಾಡಿ ನಾನು ಹೊಂಟಿದ್ದೆ. ನನ್ ಕರ್ಕೊಂಡೋಗಿ ನನ್ ಮಾನ ಹಾಳು ಮಾಡಿ ನನ್ ಜೀವನನ ಹಾಳು ಮಾಡಿಟ್ಟಾರಿ. ಜೀವನನೇ ಹಾಳು ಮಾಡಿಟ್ಟ. ನನ್ನ ಮಗ ನಿನ್ನ ಬಾಳ ಹಾಳು ಮಾಡಿದ. ಇಂಥ ಮಾತು ಹೇಳಕ್ನ ನನಗೆ ನಾಚಿಕೆ ಅಲ್ತ. ಬಾಲು, ಏ ಬಾಲು, ನಿನಗ ನಮ್ಮ ಮನೆಗೆ ಬರುವಷ್ಟು ಧೈರ್ಯ ಬಂತ? ಇಲ್ಲಿ ನಿನಗೇನು ಕೆಲಸ? ಅಪ್ಪ ಈಕಿ ಸಲ ಏನ್ ಮಾತಾಡ್ತಿದ್ದೆ? ಕಳಸಿಕೆನ ಹೋಗಾಕ್ ನಾನ್ ಬಂದಿಲ್ಲ. ನನಗ ಅನ್ಯಾಯ ಆಗೈತ್ಲಾ, ನ್ಯಾಯ ಕೊಡ್ರಿ ಅಂತ ನಿಮ್ಮ ಅಪ್ಪರ ಹತ್ರ ಕೇಳಕ್ ಬಂದೀನಿ ನಾನು. ಏನಪ್ಪ ಇದು ಎಲ್ಲ ಏನು? ಆ ಹುಡುಗಿ ನನ್ನ ಮನೆ ತನ ಬಂದದಂದ್ರ ಇಂಥದ್ದು ಹೇಳಕ್ ಹೆಂಗಪ್ಪ? ಏನ್ ಹೇಳಕತ್ತಾಳಕ್ಕಿ? ಅಪ್ಪ ಹಾಗೆ ಹೋಗೋ ಮುಂದ ಕಸ ಕಡ್ಡಿ ಎಲ್ಲ ತುದುರ್ತೀವಿ. ಹಂಗಂತೇಳಿ ಆ ಕಸ ತಂದ ಮನ್ಯಾಗ ಇಟ್ಕೊಳಕತ್ತೇನ? ಕಸ ಕಡ್ಡಿನೆಲ್ಲ ದೂರ ಬಿಸಾಕ್ಬೇಕ. ಏ ಬಾಲು, ಈ ಹೆಣ್ಣಂದ್ರ ಕಸ ಕಡ್ಡಿ ಅಂತ ತಿಳಿದೇನು? ಕೈ ಎತ್ತಿ ಮುಗಿಯಂತ ನಮ್ಮ ಮನಿತನ. ಇಂಥ ಮನಿತನದಾಗ ಹುಟ್ಟಿ ಎಂತ ಮಾತು ನಿನ್ನ ಬಾಯಾಗ? ಅಪ್ಪ ಅಂದ್ರ ನಿನ್ನ ಮಾತಿನ ಹತ್ತಿರ ಈಕಿನ ನಾ ಮನಿ ಸಸಿ ಮಾಡ್ಕೋದು. ಈ ಜಾತಿ ಯಾವ್ದೋ ಕುಲ ಯಾವ್ದೋ ಒಂದು ಗೊತ್ತಿಲ್ಲ. ಈ ಹಾದಿ ಹೋಗೋ ಬೇಕಾರಿನ ಈ ಮನಿ ಸಸಿ ಮಾಡ್ಕೋತಿ. ನನಗೇನಿದು ಸರಿ ಅನ್ಸೋತಪ್ಪ. ಏ ದೊಡ್ಡ ಮನುಷ್ಯ, ನನ್ನ ಮೈ ಮುಟ್ಟಿ ನಿನ್ ಚಟ ತೀರ್ಸ್ಕೊಳ್ಳೋ ಮುಂದ ನನ್ನ ಜಾತಿ ಯಾವ್ದು ಕುಲ ಯಾವ್ದು ಯೋಚನೆ ಬರ್ಲಿಲ್ಲ. ಆದ್ರೆ ಈಗ ನನ್ನ ಮನಿ ಸಸಿ ಮಾಡ್ಕೋಬೇಕಂದ್ರ ಕುಲ ಜಾತಿ ಎಲ್ಲ ನೆನಪಾಯ್ತಾ ನಿನಗ? ನೋಡಪ್ಪ, ನಿನ್ನಿಂದ ಆಕಿಗೆ ಅನ್ಯಾಯ ಆಗ್ಯದಂದ್ರ ನಮ್ಮ ಮನಿ ತುಂಬಿಸ್ಕೊಳ್ಳೋದ್ರಿಂದ ಯಾವ ತಪ್ಪೇನಿಲ್ಲ. ಅಪ್ಪ ಆಕೆ ಮಾತು ಕೇಳಿ ನೀ ಮಾತಾಡತ್ತದಿ. ಇದನ್ನು ನಾನ ಮಾಡಿರೋನಾಕ ಸಾಕ್ಷಿ ಏನೈತಿ? ನಮ್ದು ಮೊದಲ ಸಿಕ್ಕಾಪ್ತೀರಿ ಹೊಕ್ಕಿದ ಆಸ್ತಿ ಮನೆ ಎಲ್ಲ ಮುಡ್ಯಾಳ. ಅದಕ್ಕೆ ಹುಟ್ಟಿಸ್ಕೊಂಡು ಬಂದ ಹೇಳಾಕ್ತಿರ್ಬೇಕ. ಇಂಥವ್ರು 1000 ಮಂದಿ ಬರ್ತಾರೆ ಮದುವೆ ಮಾಡ್ಕೊತೇಳಿ. ಅದಕ್ಕಂತ ಹೇಳಿ ನಾ ಎಲ್ಲಾರು ಮದುವೆ ಹಾಕಾಕತ್ತೇನಪ್ಪ. 4 ದುಡ್ಡು ಬೇಕಾದ್ರೆ ಕೊಟ್ಟು ಕಳ್ಸ. ಅದರ ಬಿಟ್ಟ ನಾನ ಮಾಡಿರೋನಾಕ ಐಕಿತಕ್ಕೆ ಸಾಕ್ಷಿ ಏನೈತಿ? ಸಾಕ್ಷಿನಾ? ಸಾಕ್ಷಿ ಎಲ್ಲಿ ತೋರಿಸ್ಲಿ? ಏನಂತ ತೋರಿಸ್ಲಿ? ತಾಯಿ ಬಾದಾಮಿ ಬನಶಂಕರಿ ನನಗೆ ಎಂತ ಪರಿಸ್ಥಿತಿ ತಂದೆವ ಗೌಡ್ರ. ನನ್ನ ಜೀವನದಾಗ ನಂಬುದಂದ್ರ ಆ ತಾಯಿ ಬಾದಾಮಿ ಬನಶಂಕರಿನ ಅಷ್ಟ. ಅಕ್ಕಿನ ಮ್ಯಾಲ ಆಣಿ ಮಾಡಿ ಹೇಳತ್ತೀನ್ರಿ, ನಂಗೆ ಅನ್ಯಾಯ ಆಗಿದ್ದು ನಿಜ ನಿಜ. ನೋಡವ, ನೀ ಹೇಳಿದ್ದೆಲ್ಲ ನಾನು ನಂಬ್ತೀನಿ. ಆದ್ರ ಅವ ಸಾಕ್ಷಿ ಕೇಳಕತ್ತಾನ. ಆದ್ರೆ ಏನ್ ಹೇಳೋದು ಅವನಿಗೆ? ಏಯ್ ಈ ಆಣಿ ಪ್ರಮಾಣ ಏನು ನೆಗಿಲ್ಲ. ನಾನು ದಿವಸ 100 ಮಂದಿನ ಮಾಡ್ತೀನಿ. ನಾನು ಹನಿ ಮಾಡಿ ಏನು ಮಾಡೇ ಇಲ್ಲ ಅಂದ್ರೆ ನಂಬ್ತಿ? ಇಲ್ಲೇನೇ ಇದ್ರು ಸಾಕ್ಷಿ ಬೇಕು. ಸಾಕ್ಷಿ ತಗೊಂಡ್ ಮಾತಾಡ.
ಸಾಕ್ಷಿ ಸಾಕ್ಷಿ ಎಲ್ಲಿಂದ ತರ್ಲಿ ನಾನು? ತಾಯಿ ಪನ್ಶಂಕ್ರಿ, ನಿನ್ ಬಿಟ್ಟು ನಂಗೇನು ಗೊತ್ತಿಲ್ಲವಾ? ಇನ್ನ ನಂಬಿ ನಾನು. ಆಗಿನ ಕಾಲದಾಗ ಅಮಾಯಕ ಜನರಿಗೆ ಕಷ್ಟ ಕೊಡುವಂತ ರಾಕ್ಷಸ ಇದ್ನಂತ, ದುರ್ಗಮಾಸುರ ಅಂತ. ಅಂತವನ್ನ ಸವಾರ್ ಮಾಡ್ದಕ್ ನೀನ್ ಈಗ ನನ್ ಕಷ್ಟ ಬಗೆಹರ್ಸಂಗಿಲ್ಲ. ನನ್ ನಂಬಿಕೆ ಐತೆವ, ನೀನ ದಾರಿ ತೋರಿಸ್ಬೇಕು, ನೀನ ದಾರಿ ತೋರಿಸ್ಬೇಕವ್ವ, ನೀನ ದಾರಿ ತೋರಿಸ್ಬೇಕು. ತಾಯಿ ಬನ್ಸಂತ್ರಿ, ನನ್ ಗೊತ್ತಿತ್ತವ, ನನ್ ಕೈ ಹಿಡ್ದೆ ಹಿಡಿತ ಗೊತ್ತಿತ್ತ. ನಾನು ನೀನು ಅವತ್ತ ಬನಶಂಕರಿ ದೇವಿ ಗುಡಿಗೆ ಹೋಗೋ ಮುಂದ ಅಲ್ಲಿ ದಾರಿಯೊಳಗೆ ಏನೇನಾಯ್ತ್ಲ ಎಲ್ಲ ಗೌಡ್ರ ಮುಂದೆ ಹೇಳ್ಬಿಡ. ಗೌರ ಅವತ್ತ ಇಬ್ರು ಹೊಂಟಿದ್ರಿ. ಇವ್ರ ಈಕಿನ ತಗೊಂಡ್ರಿ ಅಲ್ಲಿ ಒಳಗೆ ಹೋಯ್ದ್ರಿ. ಹೊಟ್ಟಾಗ ಎಂತ ಹುಟ್ಟಿದೀವೋ ನೀ? ಯಾರು ಏನು ಹೇಳಿದ್ರೂ ಈಕಿನೇ ನನ್ನ ಮನೆ ಸೊಸಿ, ಗೊತ್ತಾಯ್ತು? ಅಣ್ಣ, ಈ ಊರ್ ನಮ್ಗ ಸಟ್ ಹಾಕದೇನಿಲ್ಲತ್ತೀನಿ. ಯಾಕಂದ್ರ ಒಂದು ಬಕ್ರ ಕಾಣಿಸಲ್ಲಾಗ್ಯಾವ, ಅಲ್ಲಿ ಹಿಡಿದು ಇಲ್ತಾನ ಬಂದೀವಿ. ಅಯ್ಯ ಬಿಡೆ ತಂಗಿ, ಊರಿಲ್ಲಾರ ನೀರಿಲ್ಲ, ಬಕ್ರ ಆಗ್ಲಾರ ಜಾಗ ಇಲ್ಲ. ಬಕ್ರ ಸಿಗ್ತಾವಲ್ಲ, ಸಿಗ್ಲನು ನಾ ಬಿಡ್ತೀನಿ ಅನ್ನೋ ಬುಟ್ಟಿಗೆ ಹಾಕೋತೀನಿ. ಕಾಳಜಿ ಮಾಡ್ಬಾರ್ದಂಗೆಮ್ಮ. ಅದೇ ವಿಚಾರ ಮಾಡಕತ್ತೀನಿ ಅಣ್ಣ. ಯಾವ ಬಕ್ರನೇ ಸಿಗಲ್ಲಾಗ್ಯಾವ. ಸಿಗ್ಲಿಲ್ಲ ಅಂದ್ರ ನಮ್ ಹೊಟ್ಟಿ ಹ್ಯಾಂಗ್ ತುಂಬೇಕು? ಅಕಸ್ಮಾತ್ ಸಿಕ್ಕು ಅಂದ್ರ ಅವಕ್ ನುಣ್ಣಾಗಿ ಬಳಸಿ ಊರ್ ಬಿಟ್ಟೆ ಹೋಗೋಣ. ಅಯ್ಯ ತಂಗಿ, ಇದೆಲ್ಲ ನೀ ನನ್ಗೆ ಹೇಳ್ಕೊಡ್ಬೇಕೇನು? ಅದು ಕೆಲ್ಸನ ಮಾಡ್ಕೊತದೀವಲ್ಲ, ನೀ ನೋಡು ಕಟ್ಟದ್ ಗೊಂಬಿ ಆಗಿ ನಿನಗ್ ನೋಡ್ದವ್ರೆಲ್ಲ ಬಾಯ ನೀರ ಜೊಲ್ಲು ಎರಡು ಒಮ್ಮೆ ಸುರಿಸ್ತೇವ. ನಮ್ ಕೆಲ್ಸನ ಅದಾಯ್ತಲ್ಲ, ನಿನ್ ಮುಂದೆ ಇಟ್ಕೊಂಡು ಅದ ಕೆಲ್ಸನ ನಾ ಮಾಡಕತ್ತೀನಿ. ಹಿಡಿತೀವಿ ಸಲ ಗೂಡ್ ದೊಡ್ಡ ಪಾರ್ಟಿನ ಹಿಡಿದು ಒಳ್ಕೊಂಡು ಎದ್ದು ಬಿಡೋಣ ತಂಗಿಯವ್ವ, ಏನಂತಿ? ಹೌದಣ್ಣ, ನಿನ್ ಮಾತಿವಿ ಖರೆ ಐತಿ. ಇವ್ ಸಣ್ಣ ಪಾರ್ಟಿ ಹಿಡ್ದು ನಮ್ಗೇನೋ ವರ್ಕೌಟ್ ಆಗಲ್ಲಾಗ್ಯದ. ಈ ಸಲ ಹಿಡಿಬೇಕನ್ನ ದೊಡ್ಡ ಪಾರ್ಟಿ ಇದ್ದಿದ್ದೆ ಹಿಡಿಬೇಕು. ಮಾಡದ್ ಮಾಡ್ತೀವಿ, ಒಂದ್ ಜರ ಕೈ ಬೆಚ್ಚಗ ಹಂಗ ತೊಂದು ಹೋಗ್ಬಿಡಾನು. ಆಕೆ ಯಾಕೆ ತಂಗಮ್ಮ, ಕೈ ಅಷ್ಟಲ್ಲ ಮೈನು ಬೆಚ್ಚಗಾಗುವಂಗ ಮಾಡ್ಕೊಳ್ಳೋನು. ಮಾರ್ನಾ ತೋಡೈನಾ ಸಾರ್ಕು ಮಾರ್ನಾ. ಚಲ್ಗೆ ಅಮ್ಮ ಚಲ್. ತಂಗಮ್ಮ ಅಲ್ಲಿ ನೋಡಿ, ನೆನ್ದವ್ರ ಮನದಾಗ ಅಂದಂಗ ಮಾಮ ಬರತನ್ ಮಾಮ. ಹೌದಣ್ಣ, ನೋಡಕ್ರೆ ಭಾಳ ಬಿರ್ಸದನ. ನನಗರ ತಡ್ಕೋಕೆ ಆಗಲ್ಲಾಗ್ಯದ. ನಿನಗ್ ಬಿಡಿ, ನೋಡಿದ್ರು ನನಗೂ ತಡ್ಕೊಳಕ್ ಹೋಗುವಲ್ದು. ಒಳ್ಳೆ ಬಂಗಾರ ಚೈನಾ ನೋಡಿ. ನಮಸ್ಕಾರ ರೀ. ನಮಸ್ಕಾರ ರೀ. ಅಲ್ಲ ಯಾವ್ರವ್ರು ನೀವು? ಇವತ್ತ ಫಸ್ಟ್ ಟೈಮ್ ನಿನ್ ಮಕ್ಕ ನೋಡಾಕತ್ತೀನಿ. ಈ ಕಡೆ ಬಂದಿರಿ? ಅಲ್ರಿ, ನಾವ್ ಬಿ ಈ ಊರಿಗೆ ಹೊಸದಾಗ ಅದೀವ್ರಿ. ನಾನು ಮೊಬೈಲ್ ಶಾಪ್ನಾಗ ಕೆಲಸ ಮಾಡ್ತೀನ್ರಿ. ಅದಕ್ಕ ಇಲ್ಲಿ ಎಲ್ಲಾರು ಒಂದ್ ಮನಿ ಬಾಡಿಗೆ ಅಂತೇಳಿ ನೋಡಕ್ ಬಂದೇನ್ರಿ. ಅಷ್ಟನ? ಅದಕ್ಕೆ ಕಾಳಜಿ ಮಾಡ್ತೀರಿ? ನಿಮ್ಗ ಯಾವ ಮನಿ ಬೇಕಾರಿ ಅದ ಮನಿ ನಿಮ್ಗೆ ಬಾಡಿಗೆ ಕೊಡಿಸ್ತೀನಿ. ಗೌಡ್ರ, ನೀವ್ ಎಷ್ಟು ಒಳ್ಳೆಯವ್ರ ಅದಿರಿ.
ನಿಮ್ಮಂತರ ಒಳ್ಳೆಯವ್ರು ಇದ್ರೆ ನಮ್ಮಂತರ ಹೆಣ್ಮಕ್ಳದು ಜೀವನ ಚಂದಾಗಿರ್ತದ್ರಿ. ಅಂದಂಗ್ರಿ ನಮ್ಮ ಮನಿ ನೋಡ್ತಿರಲ್ಲ. ಅಯ್ಯ ಮಾಮ, ನಿಮ್ಮಂತವ್ರು ಇರೋದ್ರಿಂದನ ನಮ್ಮಂತ ಗಂಡು ಮಕ್ಕಳಿಗೂ ಯಾವ ಕಷ್ಟನೂ ಇರುತ್ತೆ. ಸರಿ ಸರಿ, ನೀನು ಹೋಗ್ಬೇಡ, ನೀ ಇಲ್ಲೇ ಕೈ ಇಡ ಬಾಯ್ಲಿ. ಹಾ, ಈಗ ಮನಸ್ಸಿಗೆ ಸಮಾಧಾನ ಆತ ನೋಡು. ನಿನಗೇನ್ ಬೇಕು ಕೇಳ, ರೊಕ್ಕ ರೂಪಾಯಿ ಏನ್ ಬೇಕಾದ ಕೇಳ, ನಾನು ಅರೇಂಜ್ ಮಾಡ್ತಾನೆ. ಆದ್ರ ಅವಾಗ ಅವಾಗ ನಾನು ಗಮನಿಸ್ಕೊತ ಇದ್ರ ನಿನಗೆ ಬೇಕಾದ ಸಿಗ್ತೈತಿ. ಏಯ್ ನೀನ್ ದೂರ ಇದ್ರ ಇವೇನ್ ನಿಮ್ಮ ಅಣ್ಣ ನೀವು? ಹೌದ್ರಿ, ಇವ್ರೇ ನಮ್ಮ ಅಣ್ಣವ್ರು. ಅಲ್ಲ, ನಿನಕಿತ ಅರ್ಜೆಂಟ್ ಇವ್ದಾಗ ಐತ್ಲೆ, ಇವನ ನಿನಕಿತ ಬಾಂಕ್ ಮೇಮಲ್ ಬೆಳಾಗತ್ತಾನೆ. ಅಂದ್ರ ಗೌಡ್ರು ಹೆಂಗಾರ ಅವ್ರು ಹೆಂಗೈತಿ ಅಂತ ನೋಡಕತ್ತಾರ್ರಿ ಅವ್ರ. ಮತ್ತ ಸ್ವಲ್ಪ ದೂರ ಇರುತ್ತಪ್ಪ ನನ್ನಿಂದ, ಯಾಕೋ ಅವಾಡ ಕಾಂತ ನನಗಟ. ಅಯ್ಯ ಗೌಡ್ರ, ಹಂಗ್ಯಾಕ್ ಮಾತಾಡ್ತೀರಿ? ನಮ್ಮ ಅಣ್ಣ ಅಂದ್ರ ಹನುಮಂತಂದು ಬಾಲ ಇದ್ದಂಗ್ರಿ. ನಮ್ಮ ಅಣ್ಣ ನಂಗೆ ಹೊಟ್ಟೆ ಬಿಟ್ಟು ಹೋಗಲ್ರಿ. ಹ್ಞೂ ಮಾಮ. ಏಯ್ ಸುಮ್ನಿದ್ರ. ಹೌದಾ? ಹಂಗಾದ್ರ ಈಗ ನಿನ್ನ ಸದ ಮೈನ ಹೆಸರು ಕೊಡ್ತಾನೆ. ಆದ್ರ ನಾ ಹೊತ್ತ ಮನೆಗೆ ನಿನ್ನ ಮನೆಗೆ ಊಟಕ್ಕೆ ಬರ್ತೇನೆ. ಮತ್ ನನಗ ಊಟಕ್ಕೆ ಜೊತೆಗೆ ಎಲ್ಲಾನು ವ್ಯವಸ್ಥೆ ಐತ್ಲ? ಬರ್ರಿ ಗೌಡ್ರ ಬರ್ರಿ, ನೀವು ಬರೋದ್ ಹೆಚ್ಚು, ನಿಮ್ಗ ನಾವು ಉಣ್ಸೋದ್ ಹೆಚ್ಚು. ಬಂದ್ರಂದ್ರ ಸ್ವರ್ಗ ಸ್ವರ್ಗ ತೋರಿಸ್ತೀನ್ರಿ ಗೌಡ್ರ. ಹೌದಾ? ಹಾಗಾದ್ರೆ ಈಗಿಂದಾಗ ನಿಮಗ ಮನಿ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ, ಬರ್ರಿ. ನಡ್ರಿ ಅಣ್ಣ. ತಂಗಿ, ಹಿಡಿದೀವಿ ದೊಡ್ಡ ನೋಡಿ ಹಿಡಿದೀವಿ ನೋಡಿ ತಂಗಿ. ಈಗ ಬಡ್ದ ತೆಗಿಯೋಣಂತದಕ್ಕ ಮಾಮನ ಗಿಂಡಿ ಕಾಣಲ್ಲ. ಈ ಸಲ ಕಪ್ ನಮ್ದೇ. ನಡಿಯಣ್ಣ.